ಹೌದಾ? ಯಾಕೋ? ಸರಿ ಆಯ್ತು, ನನಗೆ ಗೊತ್ತಿರೋ ಪಾರ್ಟಿನ ಒಬ್ರು ಹಿಡಿದು ನಿಮ್ಮ ಮನೆ ವ್ಯವಹಾರ ಮುಗಿಸ್ಕೊಡ್ತೀನಿ. ನೀವೇನು ತಲೆ ಕೆಡ್ಸ್ಕೋಬೇಡಪ್ಪ, ನನಗೇನು ಕಮಿಷನೇ ಬೇಡ. ಸರಿ, ಫೋನ್ ಇಡ್ಲಾ? ಏನ್ ಚೆನ್ನಪ್ಪಣ್ಣ ಫೋನಲ್ಲೇ ಮುಳುಗೋಗಿದೀಯಾ? ಏನಿಲ್ಲ ಹನುಮಂತಣ್ಣ, ನನಗೆ ಗೊತ್ತಿರೋರೊಬ್ರು ಮನೆನ ಸೇಲ್ಗಿಟ್ಟಿದ್ದಾರೆ. ಅದನ್ನ ಮಾರಿ ಹಳ್ಳಿಗೆ ಸೆಟ್ಲ್ ಆಗ್ತಾರಂತೆ. ನಿನಗೂ ಯಾರಾದ್ರೂ ಗೊತ್ತಿದೆ ಹೇಳು ಹನುಮಂತಣ್ಣ? ಆಹಾ, ಇಬ್ರು ಪಠಿಂದ್ರು ಸೇರ್ಕೊಂಡು ಏನೋ ಡೀಲ್ ಬಗ್ಗೆ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಅಯ್ಯೋ, ನಾನು ಯಾರನ್ನು ಕೇಳಲಿ ಚೆನ್ನಪ್ಪ, ನಂಗೂ ಮನೆ ತಗೋಬೇಕು ಅಂತ ಆಸೆ ಇದೆ. ಅಲ್ಲ ಹನುಮಂತಣ್ಣ, ನಿನ್ಗಿರೋದಕ್ಕೆ ಅಮ್ಮವ್ರು ಕೊಟ್ಟರೆ ಗೆಸ್ಟ್ ಹೌಸ್ ಇದೆಯಲ್ಲ, ಈಗದು ಬರೀ ಗೆಸ್ಟ್ ಹೌಸ್ ಅಲ್ಲ, ನಿನ್ ಹಳಿಯನ್ ಮನೆ, ಅದು ನಿಂದೇ ತಾನೆ. ನನಗೆ ಬೇರೆಯವ್ರ ಹಂಗಲ್ಲಿ ಬದುಕೋದಕ್ಕೆ ಇಷ್ಟ ಇಲ್ಲ ಚೆನ್ನಪ್ಪ. ನಿನ್ನ ದೃಷ್ಟಿನಲ್ಲಿ ಅದು ನನ್ನ ಅಳಿಯನ ಮನೆ ಇರಬಹುದು, ಆದರೆ ನನ್ನ ದೃಷ್ಟಿನಲ್ಲ. ನನ್ನ ಸ್ವಂತಿಕೆ ಮೇಲೆ ಬದುಕೋದಕ್ಕೆ ಇಷ್ಟಪಡ್ತೀನಿ. ಯಾವತ್ತಿದ್ರು ನಾನು ಈ ಅರಸನ ಕೋಟೆ ಸೇವಕ ಅಷ್ಟೇ. ನೀಯತ್ತು ಅನ್ನೋದು ನಿನ್ ರಕ್ತದಲ್ಲೇ ಇದೆ ಬಿಡಯ್ಯ. ಆದ್ರೆ ಈ ವಯಸ್ಸಲ್ಲಿ ಮನೆ ತಗೋಬೇಕು ಅಂತ ಯೋಚನೆ ಯಾಕೆ ಬಂತು? ಮನುಷ್ಯ ಎಷ್ಟೇ ಸಂಪಾದನೆ ಮಾಡಿದ್ರು ತನಗೆ ಅಂತ ಒಂದು ಸ್ವಂತ ಮನೆ ಇರಬೇಕು ಅಂತ ಆಸೆ ಪಡ್ತಾನೆ. ಆಗ್ಲೇ ಅವನ ಬದುಕು ಸಾರ್ಥಕ ಅನ್ಸೋದು. ಈ ಅರಸನ ಕೋಟೆಯಲ್ಲಿ ನಾನು ಕೆಲಸ ಮಾಡೋವರೆಗೂ ಅವ್ರ ಗೆಸ್ಟ್ ಹೌಸ್ನಲ್ಲಿರೋದು ಸರಿ. ಆಮೇಲೂ ನಾನು ಕೆಲಸ ಮಾಡೋಕ್ಕಾಗದೇ ಇರೋ ಸಮಯದಲ್ಲೂ ಅಲ್ಲಿರೋಕ್ಕಾಗತ್ತಾ? ತಪ್ಪಾಗುತ್ತೆ. ಅವರೇನೋ ಇರು ಅಂತ ಹೇಳ್ಬೋದು, ಆದರೆ ಸರಿಯಲ್ಲ ಅದು. ಬದುಕಿರೋವಾಗಲೇ ಒಂದು ಸ್ವಂತ ಮನೆ ಅಂತ ಮಾಡ್ಕೊಂಡ್ಬಿಟ್ರೆ ನಮ್ಮ ಗಣಿ ಮದುವೆ ಆದಾಗ ಅವನಿಗೂ ಒಂದು ಆಸರೆ ಅಂತ ಆಗುತ್ತೆ. ಅಲ್ಲದೆ ನಾನು ಸಾಯೋ ಕಾಲಕ್ಕೆ ನೆಮ್ಮದಿಯಾಗಿ ಸಾಯ್ಬೋದಲ್ವಾ? ಅದಕ್ಕೆ ನಿನ್ನ ಆಲೋಚನೆಗೆ ದೊಡ್ಡ ನಮಸ್ಕಾರ ಕಣಯ್ಯ. ಇಷ್ಟು ವಯಸ್ಸಾದ್ರೂ ನಿನ್ ಸ್ವಾಭಿಮಾನ ಏನು ಕಮ್ಮಿ ಆಗಿಲ್ವಲ್ಲ? ಸ್ವಾಭಿಮಾನ ಅನ್ನೋದು ನನ್ನ ರಕ್ತದಲ್ಲೇ ಬಂದ್ಬಿಟ್ಟಿದೆ ಚೆನ್ನಪ್ಪ, ಅದು ಯಾವತ್ತೂ ಹೋಗಲ್ಲ. ಸರಿ ಬಿಡು, ಮನೆಗೆ ಎಷ್ಟು ಹೇಳ್ತಿದ್ದಾರೆ? ಬರೀ 60 ಲಕ್ಷ ಅಂತೆ. ಆ ಕಾಲೇಜ್ಗೆ ಫೀಸು ಎಷ್ಟಾಗ್ಬೋದು? ಅಂದಾಜು 1.5 ಲಕ್ಷ ಆಗ್ಬೋದು. ನಾನಿವತ್ತು ಎಲ್ರೂ ಮುಂದೆ ಸಿಕ್ಕಾಕೊಳ್ಳೋದಕ್ಕೆ ಕಾರಣ. ಅವಳನ್ನ ಸರ್ವನಾಶ ಮಾಡ್ತೀನಿ ಅಂತ ಮಾತು ಕೊಡಿ. ಕೋಪ ಮಾಡ್ಕೋಬೇಡಣ್ಣ. ನನ್ನ ತಂಗಿ ಮಗಳ ಸಾವು ಕಾರಣ ಆದವಳನ್ನ ನನ್ನ ಕಣ್ಮುಂದೆ ನೋಡಿದ್ರು ಕೈ ಕಟ್ಕೊಂಡು ಸುಮ್ಮನೆ ಬರ್ಬೇಕಾಗಿತ್ತಲ್ಲ ಅಂತ ನನ್ನ ಬಗ್ಗೆ ನನಗೆ ಕೋಪ ಬರ್ತಾ ಇದೆ. ನೀನೇನಾದ್ರು ಅಡ್ಡ ಬಂದಿರ್ಲಿಲ್ಲ ಅಂದ್ರೆ ಅವನೆಡೆ ಆ ಪಾರ್ವತಿ ದೇಹನ ನನ್ನ ಗನ್ನಲ್ಲಿರೋ ಬುಲೆಟ್ ಅಡ್ಡಡ್ಡ ಸೀಳಾಕ್ಬಿಡ್ತಿತ್ತು. ನೀನ್ ಜೈಲಿಂದ ಹೊರಗಡೆ ಬರೋವರೆಗೂ ಎಷ್ಟು ಒದ್ದಾಡಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನ್ನೊಬ್ಬನಿಗೆ ಗೊತ್ತು. ನೀನ್ ಜೈಲ್ಗೆ ಹೋಗಿದ್ದು ನ್ಯೂಸ್ ಬಂತು. ಕಾರಣ ತಿಳ್ಕೊಳ್ಳೋಣ ಅಂತ ಜೈಲಿಗೆ ಬಂದ್ರೆ
ಅಖಿಲಾಂಡೇಶ್ವರಿ ಮತ್ತೆ ಅವಳ ಚಮಚ ಪಾರ್ವತಿನೇ ಅಂತ ಗೊತ್ತಾಯ್ತು. ಅವ್ರನ್ನ ಸಾಯಿಸ್ತೀನಿ ಅಂದೆ, ಆದ್ರೆ ನೀನು ತಡೆದೆ. ನಾನು ಜೈಲಿಂದ ಹೊರಗಡೆ ಬಂದ್ಮೇಲೆ ನನ್ನ ಕಣ್ಣ ಎದುರುಗಡೆನೆ ಹೊಡೆದು ಸಾಯಿಸಿ ಅಂದವಳು ಅವನ ನಡೆ. ಇವತ್ತಾಕೆ ನನ್ನ ತಡೆದೆ? ಒಂದೇ ಏಟ್ಗೆ ಒಬ್ಬಳು ದುಶ್ಮನ್ ಕತೆನ ಇವತ್ತು ಮುಗಿಸಿ ನಾನೇ ನಾಂದಿ ಹಾಡ್ತಿದ್ದೆ. ಆದ್ರೆ ಅವನೆಡೆ ಬೇಡ ಅಂತ ಇವತ್ತು ನೀನ್ ಯಾಕೆ ತಡೆದೆ? ನಾನು ಜೈಲಿಂದ ಹೊರಗೆ ಬಂದ ತಕ್ಷಣ ಅವ್ರನ್ನ ಮುಗ್ಸಕ್ ಹೇಳಿದ್ದು ನಿಜ. ಆಗ ನಾನು ಆವೇಶದಲ್ಲಿದ್ದೆ. ಕೋಪ, ದ್ವೇಷ, ರೋಷ ಹುಕ್ಕಿ ಹರಿತಿತ್ತು. ಆದ್ರೆ ಕಾಲ ಕಳೀತಿದ್ದ ಹಾಗೆ ನನ್ನ ಯೋಚನೆ ದಿಕ್ಕು ಬದಲಾಯ್ತು. ಅಂದ್ರೆ ರೋಷ, ದ್ವೇಷ ಎಲ್ಲ ಮರ್ತೋಯ್ತಾ? ಅದು ನನ್ನ ಸಾಯವರೆಗೂ ಮಾತ್ರ ಅಲ್ಲ, ಸತ್ ಮೇಲೂ ಇರುತ್ತೆ. ವಿಷದ ಹಾವನ ಒಂದೇ ಸಲ ಸಾಯಿಸಬಾರ್ದು. ಪುಂಗಿ ಊದಿ ಅದಕ್ಕೆ ತಲೆ ಸುತ್ತಪರಿಸಿ ವಿಷದ ಹಲ್ಲನ್ನ ಕಿತ್ತು ಒಂದೊಂದೇ ಏಟು ಹೊಡೆದು ನೋವು ಕೊಟ್ಟು ಸಾಯಿಸ್ಬೇಕು. ಇಷ್ಟಕ್ಕೂ ಅರಸನಕೋಟೆ ಅವ್ರನ್ನ ಹೊಡೆಯೋಕೆ ಇಷ್ಟು ವರ್ಷ ಕಾಯೋ ಅವಶ್ಯಕತೆ ಇರಲಿಲ್ಲ. ಮೊದಲಿಗೆ ಆ ಕಿಲ ಕೊರಗಬೇಕು, ನರಳಬೇಕು, ಆಮೇಲೆ ಸಾಯ್ಬೇಕು. ಅರವತ್ತು ಲಕ್ಷನಾ? ನನ್ನ ಕಡೆಯವ್ರಿಗಾದ್ರೆ ಅಷ್ಟು, ಬೇರೆಯವ್ರಿಗಾದ್ರೆ 70 ಲಕ್ಷ ಹೇಳ್ತಾವ್ರೆ. ಗಣಿ ಕಾಲೇಜ್ ಫೀಸು 1.5 ಲಕ್ಷ ಅಂತೆ. ಅದನ್ನೇ ಹೆಂಗ್ ಹೊಂಚದಪ್ಪ ಅಂತ ಯೋಚನೆ ಮಾಡ್ತಿದ್ದೀನಿ. ಇನ್ನು 60 ಲಕ್ಷ ಕೊಟ್ಟು ಮನೆ ಕೊಂಡ್ಕೊಳಕ್ಕಾಗತ್ತಾ? ಈ ಬೆಂಗಳೂರು ಪೇಟೆನಲ್ಲಿ ಒಂದು ಸಣ್ಣ ಮನೆ ಮಾಡೋದಕ್ಕೆ ಎಷ್ಟಾಗುತ್ತೆ ಅಂತ ಒಂದು ಅಂದಾಜು ಸಿಕ್ತು. ಏನು ಸದ್ಯಕ್ಕೆ ಮನೆ ಮಾಡ್ಕೊಳ್ಳೋ ಯೋಗ ನನಗಿಲ್ಲ ಅನ್ಸುತ್ತೆ. ಮುಂದೆ ಆದಾಗ ನೋಡೋಣ. ಬರ್ತೀನಿ ಚನ್ನಪ್ಪಣ್ಣ. ಈ ಮನೆ ಡ್ರೈವರ್ ಹನುಮಂತುಗೆ ಹೊಸ ಮನೆ ತಗೊಳ್ಬೇಕು ಅನ್ನೋ ಆಲೋಚನೆ ಬಂದಿದೆ. ಇರ್ಲಿ ಒಳ್ಳೇದೇ. ಇದನ್ನು ಒಂದಿನ ನಾನು ಉಪಯೋಗಿಸ್ಕೊತೀನಿ. ಪಾರ್ವತಿ, ಅರಸನಕೋಟೆ ಎಷ್ಟು ಭದ್ರವಾಗಿದೆಯೋ ಆ ಅಖಿಲಾನು ಅಷ್ಟೇ ಸುಭದ್ರವಾಗಿದ್ದಾಳೆ. ಅವಳನ್ನ ಬೇಡ್ಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಲಾಸ್ಟ್ ಟೈಮ್ ನಾನೇ ಓಪನ್ ಚಾಲೆಂಜ್ ಹಾಕಿ ಬೇಡವಾದ ಬೇಡಿನ ನನ್ನ ಕೈಗೆ ಹಾಕಿಸ್ಕೊಳ್ಳೋ ಪರಿಸ್ಥಿತಿ ಬಂತು. ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡೆ. ಕೊನೆಗೆ ಸೇಡು ತೀರಿಸ್ಕೊಳಕ್ಕಾಗ್ಲಿಲ್ಲ. ಆದ್ರೂ ನನ್ನ ದ್ವೇಷದ ಜ್ವಾಲೆ ಆರ್ಲಿಲ್ಲ, ಇನ್ನೂ ಉರಿತಾನೆ ಇದೆ. ಕಷ್ಟಪಟ್ಟು ಬೇಲ್ ತಗೊಂಡು ನನ್ನನ್ನ ಜೈಲಿಂದ ಬಿಡಿಸಿದ್ಯಾ. ಮತ್ತೆ ದಡ್ಡತನ ಮಾಡೋದ್ ಬೇಡ. ನೀನು ಅವಳ ಮನೆ ನೋಡ್ಬೇಕು ಅನ್ನೋ ಕಾರಣಕ್ಕೆ ಅವಳ ಮನೆ ತೋರಿಸ್ದೆ ಅಷ್ಟೇ. ನೋಡ್ದೆಯಲ್ಲ, ದೃಷ್ಟಿ ತೆಗೆದು ಕುಂಬಳಕಾಯಿ ಹೊಡಿತಾ ಇದ್ರು. ಹಂಗಂದ್ರೆ ಅವರು ಸಂತೋಷವಾಗಿದ್ದಾರೆ ಅಂತಾನೆ ಅರ್ಥ. ಈಗ ನಾವು ಒಡೆದು ಉರುಳಿಸ್ಬೇಕಾಗಿರೋದು ಆ ಸಂತೋಷನ, ಆ ಮನೆ ಒಗ್ಗಟ್ಟನ್ನ, ಆಮೇಲೆ ತಲೆಗಳನ್ನ. ಇದೇ ನಮ್ಮ ಅಜೆಂಡ. ಆಯ್ತು, ನೀನ್ ಹೇಳ್ದಾಗೆ ಮಾಡೋಣ. ಅರಸಿನಕೋಟೆಯಲ್ಲಿ ಯಾರ್ಯಾರಿದ್ದಾರೆ? ಯಾಕೆಂದ್ರೆ ಹೊರಗಡೆ ಗಟ್ಟಿಯಾಗಿ ಕಾಣೋದು, ಒಳಗಡೆ ಟೊಳ್ಳಾಗಿರತ್ತೆ. ಅಂತ ಟೋಲ್ ಜನ ಯಾರಿದ್ದಾರೆ ಅಂತ ನನ್ಗೆ ಗೊತ್ತಾಗಬೇಕು. ಕಾರಣ ಅವರನ್ನ ನಮ್ಮ ದಾಳಕ್ಕೆ ಸುಲಭವಾಗಿ ಬಳಸ್ಕೊಳ್ಳೋದಿಕ್ಕೆ. ಆ ಮನೇಲಿ ಹಾಕಿಲ್ಲ.
ಸರಿ, ಅವನಳೆ ಇವತ್ತಿಂದ ನಿನ್ನ ಬೇಟೆ ನನ್ ಮುಖಾಂತರ ಶುರು ಆಯ್ತು. ಕಾದು ಸಂಚ್ ಮಾಡಿ ಹೊಂಚಾಕಿ ಹೊಡಿಯೋಣ, ಏನಂತೀಯ? ಯಾವುದೇ ಕೆಲ್ಸಕ್ಕಾದ್ರೂ ತಡ ಮಾಡಬಾರ್ದು. ಆದಷ್ಟು ಬೇಗ ಮುಹೂರ್ತ ಇಡು. ಈ ರಾಣ ಇಡೋ ಗುರಿ ತಪ್ಪಲ್ಲ, ಅವನಳೆ ತಲುಪತ್ತೆ. ನಿನ್ ಮಾವ ಬಂದಾಯ್ತಮ್ಮ. ನಿನ್ನ ಆತ್ಮಕ್ ಶಾಂತಿ ಸಿಗೋವರೆಗೂ ನಾನ್ ಸುಮ್ನೆ ಕೂರಲ್ಲ. ಏನ್ ಯೋಚನೆ ಮಾಡ್ತಾ ಇದೀಯ ತಂಗಿ? ಅದು ಅಪ್ಪ ಸಾರಥಿ ಬಗ್ಗೆನಾ? ಅವ್ರ ಬಗ್ಗೆ ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡುವಂಥದ್ದು ಏನಿದೆ? ಓ, ಗಣಿ ಹೊಸ ಕಾಲೇಜ್ ಸೇರ್ತಾ ಇದ್ದಾನೆ, ಅಲ್ಲಿ ಎಂತ ಫ್ರೆಂಡ್ಸ್ ಸಿಗ್ತಾರೋ, ಅವ್ನ್ ಎಲ್ಲಿ ಹಾಳಾಗಿ ಹೋಗ್ತಾನೋ, ಅದರಿಂದ ಅಪ್ಪಂಗೆ ಎಲ್ಲಿ ಟೆನ್ಷನ್ ಆಗುತ್ತೋ ಅಂತ ಯೋಚನೆ ಮಾಡ್ತಾ ಇದೀಯಾ? ಪಾರು, ನಾನು ಪ್ರೀತು ಇಲ್ವಾ? ಅವನ್ನ ಎಲ್ಲಿ ಲೂಸ್ ಆಗಿ ಬಿಡ್ಬೇಕು, ಎಲ್ಲಿ ಟೈಟ್ ಆಗಿ ಹಿಡಿಬೇಕು ಅಂತ ನಾವು ನೋಡ್ಕೋತೀವಿ. ನೀನೇನು ಯೋಚನೆ ಮಾಡಬೇಡ, ಓಕೆ? ವಿಷಯ ಅದಲ್ಲ ಯಜಮಾನ್ರೆ. ಮತ್ತೆ ನಂಗೂ ಮನೆ ತಗೋಬೇಕು ಅಂತ ಆಸೆ ಇದೆ. 60 ಲಕ್ಷನ ಸದ್ಯಕ್ಕೆ ಮನೆ ಮಾಡ್ಕೊಳ್ಳೋ ಯೋಗ ನನಗಿಲ್ಲ ಅನ್ಸುತ್ತೆ. ಮುಂದೆ ಆದಾಗ ನೋಡೋಣ. ನಿಮ್ಮನ್ ಮದ್ವೆ ಆಗಿ ಈ ಮನೆ ಕೆಲಸದೊಳಗಿದ್ ನಾನು ನಿಮ್ ಹೆಂಡತಿ ಆದೆ. ನಿಮ್ ಹೆಂಡತಿ ಆದ್ಮೇಲೆ ನನ್ ಬದುಕಿನ ರೀತಿನೇ ಬದಲಾಯ್ತು. ಆದ್ರೆ ಅಪ್ಪ ಮತ್ತೆ ಗಣಿ ಜೀವನ ಹಾಗೆ ಇದೆ. ಹಾಗೆ ಇದೆ ಅಂತಂದ್ರೆ ನಾನ್ ಬಡತನದ ಬಗ್ಗೆ ಮಾತಾಡ್ತಾ ಇಲ್ಲ. ಬಡತನದಲ್ಲೇ ಹೇಗ್ ನೆಮ್ಮದಿಯಾಗಿರೋದು ಅಂತ ಅಪ್ಪಂಗ್ ಚೆನ್ನಾಗ್ ಗೊತ್ತು. ಆದ್ರೆ ಅಪ್ಪನ್ ಇವತ್ ನೋಡ್ತಿದ್ರೆ ಅವ್ರು ಯಾಕೋ ನೆಮ್ಮದಿಯಾಗಿಲ್ಲ ಅಂತ ನನಗನ್ನಿಸ್ತು. ಪಾರು, ಸ್ವಂತ ಮನೆ ತಗೊಬೇಕು ಅಂತ ಅಂದ ತಕ್ಷಣ ಮನ್ಸಿಗೆ ನೆಮ್ಮದಿ ಇಲ್ಲ ಅಂತ ಅರ್ಥ ಅಲ್ಲ ಅಲ್ವಾ? ಆದ್ರೆ ನನಗೆ ಅರ್ಥ ಆಗಿದ್ ಹಾಗೇನೆ. ಸಾರಥಿಗೆ ಅರಸನ್ ಕೋಟೆ ಆಸಲಿರೋದು ಹೆಮ್ಮೆ ವಿಷಯ ಪಾರು. ಆಗಿತ್ತು, ಆದ್ರೆ ಇವಾಗಿಲ್ಲ. ನನ್ ಮದ್ವೆ ಆದಾಗಿಂದ ಅವ್ರಿಗೇನೋ ಒಂಥರ ಮುಜುಗರ ಯಜಮಾನ್ರೆ. ನಾನೀಗ ಅವ್ರ ಮಗಳಾಗಿ ಉಳ್ದಿಲ್ಲ. ನಿಮ್ ಹೆಂಡತಿ ಅನ್ನೋದಂತೂ ಬದಲಾಯಿಸೋದಕ್ಕಾಗಲ್ಲ. ಅದನ್ನ ಒಪ್ಕೊಳ್ಳೋದಿಕ್ಕೂ ಆಗದೆ ಬಿಡೋದಿಕ್ಕೂ ಆಗದೆ ಅಪ್ಪ ಒದ್ದಾಡ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ಬೇರೆ ಮನೆ ಮಾಡ್ಕೊಂಡು ಹೋಗೋ ಯೋಚನೆ ಏನಾದ್ರು ಮಾಡಿರ್ಬೋದಾ ಅಂತ. ಪಾರು, ನೀನು ಒಬ್ಳು ಮಗಳಾಗಿ ಯೋಚನೆ ಮಾಡ್ತಾ ಇದೀಯ, ಆದ್ರೆ ನಾನು ಒಬ್ಬ ತಂದೆ ಹೇಗೆ ಯೋಚನೆ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾವ ತಂದೆ ಆದ್ರೂ ಎಷ್ಟೇ ಕೋಪ ಇದ್ರೂ ಅವ್ರ ಹೆತ್ತು ಮಗುನ ಯಾವತ್ತೂ ದೂರ ಮಾಡೋ ಯೋಚನೆ ಮಾಡಲ್ಲ ಪಾರು. ಸಾರ್ತಿನೇ ತಗೋ, ನಿನಗೆ ವಿಷ ಕೊಟ್ಟಿದ್ದಿನ ಅವರು ನಿನ್ನ ಹಿಂದೆ ಬರೋ ನಿರ್ಧಾರ ಮಾಡಿದ್ರು, ನೆನ್ಪಿದ್ಯಾ? ಪಾರು, ಮಗಳನ್ನ ಸಾಯಿಸಿ ನಾನ್ ಬದುಕಿರ್ತೀನಿ. ಇಲ್ಲ, ನಾನು ಮಾಡಿದ ತಪ್ಪಿಗೆ ನನಗೂ ಶಿಕ್ಷೆ ಆಗ್ಲೇಬೇಕು, ಪಶ್ಚಾತ್ತಾಪ ಆಗ್ಲೇಬೇಕು. ನಾನು ನಿನ್ ಜೊತೆ ಬರ್ತೀನಿ. ನೀನ್ ಇಲ್ಲದೆ ಇರೋ ಪ್ರಪಂಚ ನನಗೂ ಬೇಡ. ಸಾರಥಿ ಚೆನ್ನಪ್ಪನ ಸನ್ನೆ ಹೇಳ್ಕೊಂಡಿದಾರಲ್ಲ, ತನ್ನ ರಿಟೈರ್ಡ್ ಟೈಮ್ಗೆ ಗಣಿ ಕಾಲಕ್ಕೆ ಒಂದ್ ಮನೆ ಮಾಡ್ಕೋಬೇಕು ಅಂತ. ನನಗೇನೋ
ಅದೇ ನಿಜವಾದ ಕಾರಣ ಅಂತ ಅನ್ಸುತ್ತಪ್ಪ. ಈಗ ನನಗೂ ಅದೇ ನಿಜವಾದ ಕಾರಣ ಇರ್ಬೇಕು ಅಂತ ಅನ್ನಿಸ್ತಾ ಇದೆ ಯಜಮಾನ್ರೆ. ಮನ್ಸು ಹಗುರ ಆಯ್ತು. ಆದ್ರೂ ಅಪ್ಪ ಇಷ್ಟಪಟ್ಟ ಹಾಗೆ ಒಂದ್ ಮನೆ ಮಾಡ್ಕೊಳ್ಳೋ ಹಾಗಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಹೇಗೋ ಕೆಲ್ಸಕ್ಕೆ ದಿನ ಬೆಳಿಗ್ಗೆ ಇಲ್ಲಿ ಬಂದೇ ಬರ್ತಿದ್ರು. ಆಗ ಅವ್ರನ್ನ ನೋಡಿ ಸಂತೋಷ ಪಡ್ತಾ ಇದ್ದೆ. ಆದ್ರೆ ಈಗ ಗಣಿ ಕಾಲೇಜ್ ಮೆಟ್ಲು ಹತ್ತಾ ಇದ್ದಾನೆ. ಪ್ರತಿ ವರ್ಷ ಅವ್ನ್ ಓದು ಅಂತ ಖರ್ಚು ಜಾಸ್ತಿ ಆಗ್ತಾನೆ ಇರುತ್ತೆ. ಈ ತರ ಸಮಯದಲ್ಲಿ ಅಪ್ಪ ಮನೆ ತಗೊಳ್ಳೋದು ಕಷ್ಟನೇ ಅಲ್ವಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದೀಯ ಪಾರು? ನಾನೇ ಸಾರಥಿ ಹೆಸರಲ್ಲಿ ಒಂದ್ ಮನೆ ಪರ್ಚೇಸ್ ಮಾಡ್ಕೊಡ್ತೀನಿ, ಸರಿನಾ? ಗಣಿ ಕಾಲೇಜ್ ಫೀಸ್ ಕಟ್ತೀನಿ ಅಂತ ಹೇಳ್ದಾಗ್ಲೇ ಒಪ್ಕೊಳ್ದಿದ್ದಪ್ಪ ಇನ್ ನೀವ್ ಮನೆ ತೆಕ್ಕೊಡ್ತೀನಿ ಅಂದ್ರೆ ಒಪ್ಕೋತಾರ ಯಜಮಾನ್ರೆ? ಖಂಡಿತ ಇಲ್ಲ. ನೀವ್ ಅಪ್ಪಂಗ್ ಹಣ ಕೊಡ್ಲಿ ಅನ್ನೋ ಉದ್ದೇಶದಿಂದ ನಾನ್ ಈ ವಿಚಾರನ ನಿಮ್ ಹತ್ರ ಹೇಳಲಿಲ್ಲ. ಮದ್ವೆ ಆದ್ಮೇಲೆ ಸುಖ ದುಃಖ ಎರಡನ್ನೂ ಹಂಚ್ಕೊಳ್ಳೋ ಜೀವ ಅಂದ್ರೆ ಅದು ಗಂಡ ತಾನೆ. ಅದಕ್ಕೆ ನನ್ ಮನ್ಸಿನ ಕಷ್ಟನ ನಿಮ್ ಹತ್ರ ಹೇಳ್ಕೊಂಡೆ ಅಷ್ಟೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಜಮಾನ್ರೆ. ಜನನಿ ಜನನಿ, ಪಾರ್ವತಿ ಎಲ್ಲಮ್ಮ? ನನ್ನ ಬಂದ್ ಕೇಳಿದ್ರೆ ಅಲ್ಲೇ ಎಲ್ಲೋ ಇರ್ತಾರೆ ನೋಡಿ, ಇಲ್ಲ ಅವ್ರ ರೂಮಲ್ಲಿ ಇರ್ಬೇಕು. ಅಯ್ಯೋ, ಅರಸನ್ ಕೋಟೆ ಮೂಲೆ ಮೂಲೆ ಹುಡುಕಿದೀನಿ, ಯಾವ ಮೂಲೆಯಲ್ಲೂ ಇಲ್ಲಮ್ಮ ಅವಳು ಈಗ. ಹಾಗಾದ್ರೆ ಹೊರಗಡೆ ಎಲ್ಲೋ ಹೋಗಿರ್ಬೇಕು. ಅದೇ ಎಲ್ಲಿಗೆ? ನಿನ್ ಪಾಡಿಗೆ ನಿನ್ ರೂಮಲ್ಲಿ ಇದ್ಬಿಟ್ರೆ ಮನೇಲಿ ನಿನ್ ಸುತ್ತಮುತ್ತ ಏನ್ ನಡೀತಿದೆ ಅಂತ ತಿಳ್ಕೋಬೇಕೋ ಬೇಡವೋ? ತಿಳ್ಕೋಬೇಕಲ್ವಾ? ಹೊಸ ಪ್ರಾಡಕ್ಟ್ಗೆ ಪಾರ್ವತಿ ಅವರನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನ ಬಿಟ್ಟು ತಿಳ್ಕೊಳ್ಳೋಂತ ವಿಷಯ ಬೇರೆ ಏನಿದೆ? ಇದ್ದಿದ್ದಕ್ಕೆ ತಾನೇ ನಾನ್ ಬೆಳಗ್ಗೆ ನಿನ್ ಹತ್ರ ಓಡೋಡ್ ಬಂದಿರೋದು. ಪಾರ್ವತಿ ಅಪ್ಪ ಅದೇ ಆ ಡ್ರೈವರ್ ಹನುಮಂತು ಹೊಸ ಮನೆ ತಗೋಬೇಕು ಅಂತಿದಾನಂತೆ. ಹೌದಾ? ಅಪ್ಪ ಹೊಸ ಮನೆ ತಗೋತಿದಾರ? ನಾನು ಪ್ರೀತು ಮದ್ವೆ ಆಗಿ ಬಂದಾಗ ನನ್ ಸ್ವಂತ ಅಪ್ಪನ್ ತರ ನೋಡ್ಕೊಂಡಿದ್ದಾರೆ. ಅವ್ರು ಹೊಸ ಮನೆ ತಗೊಳ್ತಿದ್ದಾರೆ ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ ಚಿಕ್ಕತೆ. ಎಲ್ ತಗೋತಿದಾರಂತೆ? ಯಾವ ಏರಿಯಾ? ಹೋಲ್ಡ್ ಆನ್ ಹೋಲ್ಡ್ ಆನ್ ಹೋಲ್ಡ್ ಆನ್, ನೀನು ರಾಂಗ್ ಥಿಂಕಿಂಗ್ ಮಾಡ್ತಾ ಇದೀಯ ಕಣಮ್ಮ. ಹನುಮಂತು ಕೊಂಡ್ಕೋಬೇಕು ಅಂತಿರೋ ಮನೆ ರೇಟ್ ಎಷ್ಟು ಗೊತ್ತಾ? 60 ಲಕ್ಷ. ಹೌದಾ? ಹಾಗಾದ್ರೆ ಬೆಂಗಳೂರಲ್ಲಿ ತಕ್ಕ ಮಟ್ಟಿಗೆ ಒಂದು ಒಳ್ಳೆ ಮನೆನೇ ಸಿಕ್ಕಿರುತ್ತೆ. ನಾನು ಈಗ್ಲೇ ಅಪ್ಪಂಗ್ ಫೋನ್ ಮಾಡಿ ವಿಶ್ ಮಾಡ್ತೀನಿ. ಅಪ್ಪ ಮನೆ ತಗೊಳ್ತಿದಾರೆ ಅನ್ನೋ ವಿಷಯ ಕೇಳಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದ್ರೆ ನನಗೆ ತುಂಬಾ ದುಃಖ ಆಗ್ತಿದೆ ಕಣಮ್ಮ. ಅಲ್ಲ, ಒಬ್ಬ ಮನೆ ಡ್ರೈವರ್ ಹತ್ರ 60 ಲಕ್ಷ ದುಡ್ಡು ಎಲ್ಲಿಂದ ಬರ್ಬೇಕು? ಯಾವ ಧೈರ್ಯದ ಮೇಲೆ ಒಬ್ಬ ಡ್ರೈವರು ಸ್ವಂತ ಮನೆ ತಗೊಳ್ಳೋ ಕನಸು ಕಾಣ್ತಾನೆ ಹೇಳು? ನೀನೇ ಸ್ವಲ್ಪ ಯೋಚನೆ ಮಾಡು. ಇದ್ರಲ್ಲಿ ಯೋಚನೆ ಮಾಡುವಂತದ್ ಏನಿದೆ ಚಿಕ್ಕತ್ತೆ? ನಿಮ್ ಹಾಗೆ ಡ್ರೈವರ್ಗಳು ಕೂಡ ಮನುಷ್ಯರೇ ತಾನೆ. ಅರಸನ್ ಕೋಟೆಲಿ ಇಷ್ಟು ವರ್ಷದಿಂದ ದುಡಿತಾ ಇದ್ದಾರೆ. ಅತ್ತೆ ಹತ್ರ ಸಾಲ ಕೇಳ್ಬೋದು, ಇಲ್ಲ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಳೋ ಯೋಚನೆ ಇರಬಹುದು. ಎರಡೂ ತಪ್ಪು. ನಾನೆಲ್ಲ ಕ್ರಾಸ್ ಚೆಕ್ ಮಾಡೇ ನಿನ್ ಹತ್ರ ಹೇಳೋದಕ್ ಬಂದಿರೋದು. ಒಂದು, ಪಾರ್ವತಿ ಕೊಟ್ಟಿರ್ಬೇಕು, ಇಲ್ಲ ಕೊಡ್ತೀನಿ ಅಂತ ಹೇಳಿರ್ಬೇಕು. ನಾನ್ ನಂಬಲ್ಲ. ಅಪ್ಪ ಮಗಳ ಸಂಬಂಧ ಹೇಗಿದೆ ಅಂತ ಗೊತ್ತಿದ್ರು ಹೀಗೆ ಹೇಳ್ತಿದಿರಲ್ಲ ನೀವು. ಅಖಿಲಕ್ಕ ಪಾರ್ವತಿ ಸಂಬಂಧ ಮೊನ್ನೆವರೆಗೂ ಹೇಗಿತ್ತು, ಆದ್ರೆ ಇವತ್ ಹೇಗಿದ್ದಾರೆ? ಇಷ್ಟು ಚೆನ್ನಾಗಿ ಇನ್ವೆಸ್ಟರ್ಸ್ ನ ಇದುವರೆಗೂ ಯಾರು ಇಂಪ್ರೆಸ್ ಮಾಡಿರ್ಲಿಲ್ಲ ಅಂತ ಆದಿ ಮುಖ ನೋಡ್ಕೊಂಡೇ ಹೇಳಿದ್ರು. ಏನದ್ರ ಅರ್ಥ? ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ಆದಿಗೂ ಈ ಕೆಲ್ಸನ ಮಾಡೋಕ್ಕಾಗಿರ್ಲಿಲ್ಲ ಅನ್ನೋ ಅರ್ಥದಲ್ಲಿ ತಾನೆ ಅವಳನ್ನ ಆದಿ ಲೆವೆಲ್ಗಿಂತ ಬೆಸ್ಟ್ ಲೆವೆಲ್ ಅಲ್ಲಿ ಇಟ್ಟಿದಾರಮ್ಮ.
ಅಖಿಲಕ್ಕನೇ ಪಾರ್ವತಿ ವಿಷಯದಲ್ಲಿ ಮೆತ್ತಗಾಗಬಹುದು ಅನ್ನೋದಾದ್ರೆ, ಇನ್ನು ಹೆತ್ತವನು ಹನುಮಂತು ಅವನ್ ಬದಲಾಗಲ್ಲ ಅಂತ ಹೇಗ್ ನಂಬಕ್ಕಾಗತ್ತಮ್ಮ? ಒಂದ್ ವೇಳೆ ಈಗಾಗ್ಲೇ ಒಳಗೆ ಅಪ್ಪ ಮಗಳು ಒಂದಾಗ್ಬಿಟ್ಟಿದ್ರೆ? ಯಾಕೆ ಅಂದ್ರೆ ಹನುಮಂತು ತನಗ್ ಮನೆ ತಗೊಳ್ಳೋ ಆಸೆ ಇದೆ, ಆದ್ರೆ ಅದಕ್ಕೆ 60 ಲಕ್ಷ ಬೇಕಾಗುತ್ತೆ, ನನ್ನ ಹತ್ರ ಇಲ್ಲ ಅಂತ ಹೇಳಿದಾಗ ಪಾರ್ವತಿ ಅಲ್ಲೇ ಇದ್ಲು. ನಾನು ಅದನ್ನ ಗಮನಿಸಿದೀನಿ ಕಣಮ್ಮ. ಈಗ ನೋಡಿದ್ರೆ ಗಂಡನ್ನ ಕರ್ಕೊಂಡು ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ. ಅಖಿಲಕ್ಕ ಅವಳಿಗೆ ಅಧಿಕಾರ ಕೊಟ್ಟಿದ್ದೇ ಬಂತು. ನಮ್ಮ ಮಕ್ಕಳು ಹೋಗೋ ಲೆವೆಲಿನ ಕಾಲೇಜಿಗೆ ಅವಳು ತಮ್ಮನ್ನ ಸೇರಿಸ್ತಾ ಇದ್ದಾಳೆ. ಅವರಪ್ಪನ್ಗೆ ಹೊಸ ಮನೆ ತಗೊಳ್ಳೋ ಆಸೆ ಗರಿಗೆದ್ರಿದೆ. ಇದೆಲ್ಲ ಪಾರ್ವತಿದೆ ಕುಮ್ಮಕ್ಕು. ನೀನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಮ್ಮ ಜನನಿ.